ಹೋರಾಟ ಇದು 45 ವರ್ಷದಿಂದ ಈ ಕಚೇರಿ ಇಲ್ಲಿ ಧಾರವಾಡದಲ್ಲಿತ್ತು. ಸುಮಾರು 15,000 ಎಕರೆ ಜಮೀನನ್ನು ಧಾರವಾಡ ಜಿಲ್ಲೆ ಕೈಗಾರಿಕೆಗೋಸ್ಕರ ಕೊಟ್ಟಿದೆ. ಅದು ಕರ್ನಾಟಕದಲ್ಲಿ 2ನೇ ಸ್ಥಾನದಲ್ಲಿ ಧಾರವಾಡ ಜಿಲ್ಲೆ ಇದೆ ಕೈಗಾರಿಕೆ ಇದ್ರೊಳಗೆ. ಇವರು ದಾವಣಗೆರೆಗೆ ಶಿಫ್ಟ್ ಮಾಡಿರೋದಂದ್ರೆ ಏನಾಗ್ತಿದೆ ಅಂದರೆ ರೈತರು ಒಂದು ಫೈಲ್ ಕ್ಲಿಯರ್ ಆಗ್ಬೇಕಾದ್ರೆ ಹೆಚ್ಚು ಕಡಿಮೆ ಅಂದರೆ 20-25 ಸಲ ರೈತರು ಸಹಿ ಮಾಡೋಕೆ ಹೋಗ್ಬೇಕು. ಗಿಡದ್ದೊಂದು ಪೇಮೆಂಟ್ ಆಗ್ತೈತಿ, ಬೋರಿಂದೊಂದು ಪೇಮೆಂಟ್ ಆಗ್ತೈತಿ, ತೋಟಗಾರಿಕೆದೊಂದು ಪೇಮೆಂಟ್ ಆಗ್ತೈತಿ, ಹಿಂಗೆಲ್ಲ ಆಗ್ತೈತಿ. ಅದಕ್ಕೆ ರೈತರಿಗೆ ಭಾಳ ಅನಾನುಕೂಲ ಆಗ್ತೈತಿ ಈ ಕಚೇರಿ ಸ್ಥಳಾಂತರ ಮಾಡೋಂತರ. ಈ ಸ್ಥಳಾಂತರ ಮಾಡೋ ಹುನ್ನಾರ ಏನೈತೆ ಅಂದ್ರೆ ಇಬ್ಬರು ಅಧಿಕಾರಿಗಳು ಕಿತ್ತಾಡ್ದಾಗ ಈ ಸ್ಥಳಾಂತರ ಆಗತೈತಿ. ಅವ್ರಿಗೆ ಏನಾಗೈತೆ ಅಂದ್ರೆ ಏಜೆಂಟ್ರ ಮೂಲಕ ಅವ್ರು ವಸೂಲಿಗೆ ನಿಂತಾರ, ಕಮಿಷನ್ಗೆ ವಸೂಲಿಗೆ ನಿಂತಾರೆ. ಇಲ್ಲಿ ಏನಾಕೈತಿ ಪ್ರಜ್ಞಾವಂತ ನಾಗರಿಕರಂತ ಒಳ್ಳಮಳ್ಳವ್ರಿಗೆ ಏನು ಮಾಡ್ತಾರೆ, ನೀವು ಏನರ ಲಂಚದ ವ್ಯವಹಾರ ಮಾತಾಡಿದ್ರೆ ಅಂದ್ರೆ ಸ್ಟ್ರೈಕ್ ಮಾಡಕ್ಕೆ ಬರ್ತಾರೆ. ನಮ್ಮಂಥ ರೈತರು ಇಲ್ಲೇ ಬಂದಾಗ ಅದನ್ನು ಮುಚ್ಕೊಳ್ಳೋಕ್ಕೋಸ್ಕರ ಇವ್ರು ಏನು ಮಾಡ್ತಾ ಇದ್ದಾರೆ, ದಾವಣಗೆರೆಗೆ ಶಿಫ್ಟ್ ಮಾಡ್ಕೊತಾರೆ. ದಾವಣಗೆರೆ ಶಿಫ್ಟ್ ಮಾಡ್ಕೊಂಡು ತಮ್ಮ ಏಜೆಂಟ್ರ ಮೂಲಕ ತಮ್ಮ ಕೆಲಸ ಮಾಡೋ ಸಂಬಂಧ ಇಲ್ಲೆಲ್ಲರೂ ಬಲಿ ಪೈಸೆ ಕೊಟ್ಟಾರ ಅಲ್ಲಿ ಮಾಡತ್ತಾರೆ. 8,000 ಎಕರೆ ಟೋಟಲ್ ಜಮೀನ ಪೇಮೆಂಟ್ ಆಗಬೇಕಾದ್ದು, ಟೋಟಲ್ 8,000 ಎಕರೆ. ಪೋಸ್ಟ್ ಒಂದು ಬೆಳಗಾವಿ ಮಾಡಿದ್ದಾರೆ, ಒಂದು ಸೆಲ್ಲು ದಾವಣಗೆರೆಗೆ ಅದ, ಧಾರವಾಡನ್ನ ಬೆಳಗಾವಿ ಕೊಡ್ತಾರೆ. ಧಾರವಾಡ ಆಫೀಸ ಮೊದಲು 45 ವರ್ಷ ಏನಿತ್ತು, ಇಲ್ಲಿ SL ಇರಬೇಕು, ಇಲ್ಲಿ ಕಚೇರಿ ಇಲ್ಲೇ ಇರಬೇಕು ಅನ್ನೋದು ನಮ್ಮ ಬೇಡಿಕೆ. ಇದು ಹೋರಾಟ ಇಲ್ಲಿ ಏನಾರ ಮುಂದುವರಿಸಲಿಲ್ಲ ಅಂದ್ರೆ ನಾವು ರಾತ್ರಿ ಆಗಲಿ ಕೂಡ ಇಲ್ಲೇ ಧರಣಿ ಕುಂದಿರ್ತೇವೆ ಎಲ್ಲ ರೈತರು ಸೇರಿ. ಇದಾಗೋ ಮಟ್ಟ ಇದು ಆದೇಶ ರದ್ದಾಗೋವರೆಗೆ ನಾವು ಇಲ್ಲೇ ಇರ್ತೇವೆ. ವೀರಯ್ಯ ಚಿಕ್ಕಮಠ. ಭೂ ಸ್ವಾಧೀನ ಕಚೇರಿಯನ್ನು ಈಗ ದಾವಣಗೆರೆಗೆ ಸ್ಥಳಾಂತರ ಮಾಡಿದ್ದಾರೆ. ಇದನ್ನು ಸಂಪೂರ್ಣವಾಗಿ ಈ ಭಾಗದ ರೈತರು ಮತ್ತು ಪ್ರಗತಿಪರ ಚಿಂತಕರು ಎಲ್ಲರೂ ಖಂಡಿಸ್ತೀವಿ. ಈ ಸರ್ಕಾರ ನೀತಿಯನ್ನು ನಾವು ಧೋರಣೆಯನ್ನು ತೀವ್ರವಾಗಿ ಖಂಡಿಸಿ ಇವತ್ತಿನಿಂದ ಮತ್ತು ಧಾರವಾಡದಲ್ಲಿ ವಿಶೇಷ ಭೂ ಕಚೇರಿಯನ್ನು ಇಲ್ಲೇ ಸ್ಥಾಪನೆ ಮಾಡೋ ತನಕನೂ ಅಹೋರಾತ್ರಿ ಧರಣಿಯನ್ನು ಎಲ್ಲ ರೈತ ಬಾಂಧವರು ಸೇರಿ ಮಾಡ್ತಾಯಿದ್ದೀವಿ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಬೇಕಾಗತ್ತೆ. ಇದರಿಂದ ಇದು 40 ವರ್ಷದಿಂದ ಇದ್ದಂಥ ಒಂದು ಭೂ ಸ್ವಾಧೀನ ಕಚೇರಿ. ಇಲ್ಲಿಂದ ದಾವಣಗೆರೆ 150 ಕಿಲೋಮೀಟರ್ ಹೋಗಬೇಕು. ಇಲ್ಲೇ ನ್ಯಾಯ ಸಿಗ್ತಾ ಇಲ್ಲ ನಮಗೆ. ಧಾರವಾಡದಲ್ಲಿ ಸುತ್ತಮುತ್ತಲು ಇರುವಂಥ ಹಳ್ಳಿ ರೈತರಿಗೆ ಇಲ್ಲಿ ಬಂದಾಗ ನ್ಯಾಯ ಸಿಗ್ತಾ ಇಲ್ಲ. ಅಂಥಲ್ಲಿ 150 ಕಿಲೋಮೀಟ್ರ್ ಹೋಗಿ ಬಂದು ಮತ್ತು ಏನೇ ಆದೇಶಗಳಿದ್ರು ನಾವು ಬೆಂಗಳೂರು ಹೈಕೋರ್ಟಿಗೆ ಹೋಗ್ಬೇಕು. ನಮಗಿಲ್ಲಿ ಪ್ರಾದೇಶಿಕ ನ್ಯಾಯ ನಮ್ಮ ಹೈಕೋರ್ಟ್ ಇಲ್ಲಿದೆ, ನಾವಿಲ್ಲಿ ಬಂದು ನಮ್ಮ ನ್ಯಾಯನ ಕೇಳ್ಕೊಬೋದು. ಭಾಳಷ್ಟು ಅನಾನುಕೂಲ ಕಾನೂನಾತ್ಮಕ ತೊಡಕಿದ್ದಾವೆ. ಅದ್ರ ಜೊತೆ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಇದೊಂದು ದೊಡ್ಡ ಅನ್ಯಾಯ. ಈ ಭಾಗದ ಕಚೇರಿ ಈಗ ದಾವಣಗೆರೆ ಶಿಫ್ಟ್ ಮಾಡ್ತಾರೆ ಅಂದರೆ ನೇರವಾಗಿ ಪ್ರಾದೇಶಿಕ ಸಮತೋಲನದಲ್ಲಿ ಸಂಪೂರ್ಣ ಸರ್ಕಾರ ವಿಫಲ ಆಗೈತಿ. ನಮ್ಮ ರೈತರನ್ನ ಕಡೆಗಣನೆ ಮಾಡ್ತಾ ಇದ್ದಾರೆ. ಈ ಕಡೆಗಣನೆ ಸಹಿಸಂಗಿಲ್ಲ. ಕೂಡಲೇ ಮರುಸ್ಥಾಪನೆ ಮಾಡಿ ಮೊದಲು ಯಥಾಸ್ಥಿತಿಯಲ್ಲಿ 40 ವರ್ಷದಿಂದ ಹೆಂಗೆ ನಿರ್ವಹಿಸ್ತಿತ್ತು ಹಂಗೆ ಕಚೇರಿ ನಿರ್ವಹಿಸ್ಬೇಕಂತೇಳಿ ಸರ್ಕಾರಕ್ಕೆ ಆಗ್ರಹಿಸ್ತೀವಿ. ಇದು ಹಾಗಾಗಿ ಧಾರವಾಡದಲ್ಲಿ ಪ್ರಜ್ಞಾವಂತರು ಮತ್ತು ಎಲ್ಲ ಇರುವುದರಿಂದ ಇಲ್ಲಿ ಅಧಿಕಾರಿಗಳು ತಮ್ಮ ಅವ್ಯವಹಾರಗಳನ್ನು ಮುಚ್ಚಾಕೋ ಸಲುವಾಗಿ ಸರ್ಕಾರಕ್ಕೂ ದಾರಿ ತಪ್ಪಿಸಿ ತಮ್ಮ ಅಧಿಕಾರಶಾಹಿಯನ್ನು ಬಳಸಿ ಸ್ಥಳಾಂತರ ಮಾಡಿರ್ಬೋದು. ಹಾಗಾಗಿ ಅಧಿಕಾರಶಾಹಿ ಏನಿದಾರಲ್ಲ ಇದು ಭಾಳ ದಿವಸ ನಡೆಯಂಗಿಲ್ಲ. ಇದು ಜನರ ಆಶೋತ್ತರಕ್ಕೆ ನಡೆಯುವಂಥ ಸರ್ಕಾರನೋ ಅಥವಾ ಅಧಿಕಾರಶಾಹಿ ಸರ್ಕಾರನೋ ಅಂತೇಳಿ ನಮ್ಗೆ ತಿಳಿತಾ ಇಲ್ಲ. ಹೀಗಾಗಿ ರೈತರಿಗೆ ಯಾವತ್ತೂ ತೊಂದರೆ ಕೊಟ್ಟವ್ರು ಯಾರು ಉಳಿದಿಲ್ಲ, ಇವತ್ತಿನವರೆಗೂ ಮುಂದೆ ಉಳಿಯಂಗಿಲ್ಲ. ಹಾಗಾಗಿ ನಾವು ಉಗ್ರ ಹೋರಾಟ ಮಾಡ್ತೀವಿ. ಸರ್ಕಾರದ ಕೂಡಲೇ ಆದೇಶ ರದ್ದುಪಡಿಸಿ ಬರೋ ತನಕ ಎಲ್ಲ ರೈತರಲ್ಲೇ ಹೋರಾಟ ಧರಣಿ ಕುಂದಿರ್ತೀವಿ.